ಗೊಮಾಟೇಶ್ವರ ಇತಿಹಾಸ ಬಾಹುಬಲಿ ಜೈನ ಪರಂಪರೆ, ಆಧ್ಯಾತ್ಮಿಕತೆ ಮತ್ತು ವಾಸ್ತುಶಿಲ್ಪದ ತೇಜಸ್ಸನ್ನು ಪ್ರತಿನಿಧಿಸುವ ಬಾಹುಬಲಿ ಪ್ರತಿಮೆ ಎಂದು ಕರೆಯಲ್ಪಡುವ ಗೊಮಾಟೇಶ್ವರ ಪ್ರತಿಮೆ ಭಾರತದ ಅತ್ಯಂತ ಅಪ್ರತಿಮ ಮತ್ತು ಮಹತ್ವದ ಸ್ಮಾರಕಗಳಲ್ಲಿ ಒಂದಾಗಿದೆ. ಗೊಮಟೇಶ್ವರ ಬಾಹುಬಲಿ ಯಾರು? ಭಗವಾನ್ ಬಾಹುಬಲಿ ಎಂದೂ ಕರೆಯಲ್ಪಡುವ ಗೊಮಟೇಶ್ವರ ಮೊದಲ ಜೈನ ತೀರ್ಥಂಕರರ ಮಗ ಭಗವಾನ್ ರಿಷಭನಾಥ ಅದಿನಾಥ. ಜೈನ ಪುರಾಣದ ಪ್ರಕಾರ ಬಾಹುಬಲಿ ಒಬ್ಬ ರಾಜಕುಮಾರನಾಗಿದ್ದು, ವಸ್ತು ಆಸೆಗಳ ನಿರರ್ಥಕತೆಯನ್ನು ಅರಿತುಕೊಂಡ ನಂತರ ತನ್ನ ರಾಜ್ಯ ಮತ್ತು ಲೌಕಿಕ ಸಂತೋಷಗಳನ್ನು ತ್ಯಜಿಸಿದನು. ಅವರನ್ನು ಶಾಂತಿ, ಅಹಿಂಸೆ ಮತ್ತು ಸ್ವಯಂ ಪ್ರತಿಪಾದನೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಗೊಮಾಟೇಶ್ವರ ಪ್ರತಿಮೆಯ ಸ್ಥಳ. ಈ ಪ್ರತಿಮೆ ಭಾರತದ ಕರ್ನಾಟಕದ ಹಸನ್ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿದೆ. ಇದು ವಿಂಧ್ಯಗಿರಿ ಬೆಟ್ಟದ ಮೇಲೆ 57 ಅಡಿ 17 ಮೀಟರ್ ಎತ್ತರದಲ್ಲಿ ನಿಂತಿದೆ ಮತ್ತು ಇದು ವಿಶ್ವದ ಅತಿ ಎತ್ತರದ ಏಕಶಿಲೆಯ ಕಲ್ಲಿನ ಪ್ರತಿಮೆಯಾಗಿದೆ. ಇತಿಹಾಸ ಮತ್ತು ನಿರ್ಮಾಣ. ಈ ಪ್ರತಿಮೆಯನ್ನು ಕ್ರಿ.ಶ. 983ರಲ್ಲಿ ಕಿಂಗ್ ರಾಚಮಲ್ಲ ನೇತೃತ್ವದ ಗಂಗಾ ರಾಜವಂಶದ ಸಚಿವ ಮತ್ತು ಕಮಾಂಡರ್ ಚಾವುಂಡರಾಯದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಗ್ರಾನೈಟ್ ಕಲ್ಲಿನ ಒಂದೇ ಬ್ಲಾಕ್ನಿಂದ ಕೆತ್ತಲಾಗಿದೆ. ಜೈನ ಧರ್ಮದ ಬೋಧನೆಗಳನ್ನು ಸಂಕೇತಿಸಲು ಈ ಪ್ರತಿಮೆಯನ್ನು ನಿರ್ಮಿಸಲಾಯಿತು. ತ್ಯಜಿಸುವುದು, ಸ್ವಯಂ ನಿಯಂತ್ರಣ ಮತ್ತು ಅಹಂ ವಿರುದ್ಧದ ಗೆಲುವು. ಸಾಂಕೇತಿಕತೆ. ಗೊಮಾಟೇಶ್ವರ ಪ್ರತಿಮೆ ಪ್ರತಿನಿಧಿಸುತ್ತದೆ ಭೌತಿಕ ಪ್ರಪಂಚದಿಂದ ಬೇರ್ಪಡುವಿಕೆ. ಕಯೋತ್ಸರ್ಗ ಭಂಗಿಯಲ್ಲಿ ಬೆತ್ತಲೆ ಮತ್ತು ಚಲನೆಯಿಲ್ಲದ ಧ್ಯಾನ ನಿಂತು ಬಾಹುಬಲಿ ತೋರಿಸಲಾಗಿದೆ. ಅವನ ಕಾಲುಗಳ ಸುತ್ತಲೂ ಬೆಳೆಯುತ್ತಿರುವ ಬಳ್ಳಿಗಳು ಮತ್ತು ಇರುವೆ ಬೆಟ್ಟಗಳು ಧ್ಯಾನಕ್ಕೆ ಅವರ ಸಮರ್ಪಣೆಯನ್ನು ತೋರಿಸುತ್ತವೆ. ಇದು ವರ್ಷಗಳವರೆಗೆ ಅಸ್ತವ್ಯಸ್ತವಾಗಿದೆ. ಅವನ ಶಾಂತ ಮುಖವು ಆಂತರಿಕ ಶಾಂತಿ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ಸಂಕೇತಿಸುತ್ತದೆ.